ಆತ್ಮೀಯ ವಿದ್ಯಾರ್ಥಿಗಳೇ, ದಿ ಕಾನ್ಸೆಪ್ಟ್ ಲೆಸನ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗಿದೆ. ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 2023 ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇನ್ಮೇಲೆ ಕೊಡ್ತಾ ಹೋಗ್ತೇವೆ. ಹಾಗೆ ಇಂಗ್ಲೀಷ್, ಹಿಂದಿ ಹಾಗೂ ಬೇರೆ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ. ಆಸಕ್ತರುಗಳನ್ನು ವೀಕ್ಷಿಸಬಹುದು. ಬನ್ನಿ ಈ ಒಂದು ವಿಡಿಯೋನ ವೀಕ್ಷಿಸೋಣ. ಆತನ ಸ್ಕೂಲ್ನಲ್ಲೇ ಬಹಳಷ್ಟು ವೇಗದ ಓಟಗಾರನಾಗಿದ್ದ. ಹಿ ವಾಸ್ ಎ ಟೇಬಲ್ ಟೆನ್ನಿಸ್ ಪ್ಲೇಯರ್. ನಂತರ ಆತ ಟೇಬಲ್ ಟೆನ್ನಿಸ್ ಆಟಗಾರನಾಗಿದ್ದ. ಆ್ಯಂಡ್ ಹಿ ವಾಸ್ ಪ್ಲೇಯಿಂಗ್ ಸಿತಾರ್. ಆ ನಂತರ ಸಿತಾರವನ್ನು ನುಡಿಸ್ತಾ ಇದ್ದ. ಆ್ಯಂಡ್ ಹಿ ವಾಸ್ ಕಂಪೋಸಿಂಗ್ ಹಿಸ್ ಓನ್ ಟ್ಯೂನ್ಸ್. ತನ್ನದೇ ಆದಂಥ ಟ್ಯೂನ್ಗಳನ್ನು ಆತ ಸಿತಾರದಲ್ಲಿ ನುಡಿಸ್ತಾ ಇದ್ದ. ಸೊ ಈ ರೀತಿಯಾಗಿ ಅನಂತ್ ಒಬ್ಬ ಟ್ಯಾಲೆಂಟೆಡ್ ಬಾಲಕನಾಗಿದ್ದ. ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ನಿಮ್ಗೆ 2 ಅಂಕಗಳು ಈಸಿಯಾಗಿ ಸಿಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್, ಒಂದು ಫಂಕ್ಷನನ್ನು ನೋಡಿ, ಆ ಒಂದು ರಾಗಗಳನ್ನು ಕೇಳಿ. ಸ್ಪೆಲ್ ಬೌಂಡ್ ಬೈ ದ ಮ್ಯೂಸಿಕ್ ಆ್ಯಸ್ ದ ಫಸ್ಟ್ ರಾಗ ಕೇಮ್ ಇನ್ ದ ಏರ್. ಆ ಒಂದು ರಾಗ ಫಸ್ಟ್ಗೆ ಆ ಒಂದು ಗಾಳಿಯಲ್ಲಿ ತೇಲಿ ಬಂದಾಗ ಅವಳು ಸ್ಪೆಲ್ ಬೌಂಡ್ ಆದಳು, ಅಂದರೆ ಮಾತು ಬರೆದವಳಾದಳು. ದೆನ್ ಶಿ ಎಂಜಾಯ್ಡ್ ದ ಮ್ಯೂಸಿಕ್, ಶಿ ಎಂಜಾಯ್ಡ್ ದ ಕಾನ್ಸರ್ಟ್. ಅವಳು ಆ ಒಂದು ಮ್ಯೂಸಿಕ್ಕನ್ನು, ಆ ಒಂದು ಕಾನ್ಸರ್ಟನ್ನು ಬಹಳಷ್ಟು ಎಂಜಾಯ್ ಮಾಡಿದ್ಲು. ಕ್ವಶನ್ ನಂಬರ್, ಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ್ ಅವರ ಕಾನ್ಸರ್ಟ್, ಸಂಗೀತದ ಕಾರ್ಯಕ್ರಮ ಇದೆ ಅನ್ನೋದು ಅವಳಿಗೆ ಗೊತ್ತಾಯಿತು. ಹೀಗಾಗಿ ಅವಳು ಎಕ್ಸೈಟ್ ಆದಳು. ಅನಂತ್ಸ್ ಫ್ಯಾಮಿಲಿ ಕಮ್ ಟು ಮುಂಬೈ. ಅನಂತನ ಕುಟುಂಬ ಮುಂಬೈಗೆ ಏಕೆ ಬಂತು? ವಾಸ್ ದೇರ್ ಪರ್ಪಸ್ ಫುಲ್ಫಿಲ್ಡ್. ಅವರ ಒಂದು ಉದ್ದೇಶ ಈಡೇರಿತೆ ಅಂತ ಕೇಳ್ತಾ ಇದ್ದಾರೆ. ಸೊ ದ ಆನ್ಸರ್ ಇಸ್ ಸಿಂಪಲ್. ಅನಂತ್ ಫ್ಯಾಮಿಲಿ ಕಮ್ ಟು ಮುಂಬೈ. ಅನಂತ್ ಫ್ಯಾಮಿಲಿ ಮುಂಬೈಗೆ ಏಕೆ ಬಂತು ಅಂತ ಹೇಳಿದರೆ, ಕೇಮ್ ಟು ಮುಂಬೈ ಫಾರ್ ಟ್ರೀಟ್ಮೆಂಟ್ ಟು ಕ್ಯಾನ್ಸರ್. ಅನಂತನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬಂತು. ದೇ ಬಿಲೀವ್ಡ್ ಇನ್ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಅವರು ಮಾಡರ್ನ್ ಸೈನ್ಸ್ನಲ್ಲಿ, ಆಧುನಿಕ ವಿಜ್ಞಾನದಲ್ಲಿ ಅವರು ನಂಬಿಕೆಯನ್ನು ಇಟ್ಟಿದ್ದರು. ದೇರ್ ಪರ್ಪಸ್ ವಾಸ್ ನಾಟ್ ಫುಲ್ಫಿಲ್ಡ್. ಆದರೆ ಅವರ ಆ ಒಂದು ಆಸೆ ಈಡೇರಲಿಲ್ಲ, ಅವರೊಂದು ಉದ್ದೇಶ ಈಡೇರಲಿಲ್ಲ. ನೀವು ಒಂದು ಕಾರ್ಯಕ್ರಮ ಕೊಡಬೇಕು. ಬಿಕಾಸ್ ಹಿ ವಾಸ್ ಇನ್ ದ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್. ಅವನಿಗೆ ಕ್ಯಾನ್ಸರ್ ಕೊನೆ ಹಂತದಲ್ಲಿ ಇರೋದ್ರಿಂದ ತಾವುಗಳು ಮನೆಗೆ ಬಂದು ಒಂದು ಸಂಗೀತದ ಕಾರ್ಯಕ್ರಮವನ್ನು ಕೊಡಬೇಕು ಅಂಥೇಳಿ ಅವಳು ರಿಕ್ವೆಸ್ಟ್ ಮಾಡ್ಕೊತಾಳೆ. ಫೈನಲಿ ದೇ ಅಗ್ರಿ ಟು ಕಮ್. ಈ ರೀತಿಯಾಗಿ ಕೊನೆಗೆ ಅವರು ಬರಲಿಕ್ಕೆ ಒಪ್ಪಿಕೊಂಡ್ರು. ಈ ರೀತಿಯಾಗಿ ಸ್ಮಿತಾ ತನ್ನ ಸಹೋದರನ ಅಥವಾ ಅನಂತನ ಆಸೆಯನ್ನು ಈಡೇರಿಸಿದ್ಲು.